वीराय राघवेन्द्राय सत्यधर्मरताय च। ವೀಕ್ಷಕರೇ, ಈಗಾಗಲೇ ನಾನು ತಿಳಿಸ್ಕೊಟ್ಟೆ, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಖಂಡಿತ ಗುರುಮಾತಾ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ. ತಪ್ಪದೇ ಕರೆ ಮಾಡಿ ನೀವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಇನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲೂ ಸಹ ಲೈವ್ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನೀವು ಹೇಳಿರುವಂತಹ ಡೇಟ್ ಆಫ್ ಬರ್ತ್, ನಕ್ಷತ್ರ, ರಾಶಿಯ ಮೇಲೆ ಪ್ರತಿಯೊಂದು ಸಹ ನಿಮಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಪತ್ರವನ್ನು ಬರಿಬೋದಾ ಅನ್ನುವಂತಹ ಪ್ರಶ್ನೆ ನಿಮ್ಮದಾಗಿತ್ತು. ಪತ್ರವನ್ನು ಸಹ ನೀವು ಖಂಡಿತ ಬರೀಬೋದು. RR ನಗರಲ್ಲಿರೋದು ಆಫೀಸು, ಕೆಂಚನಹಳ್ಳಿ ರೋಡು, RR ನಗರಲ್ಲಿರುವಂತಹ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ಗೆ ನೀವು ಪತ್ರವನ್ನು ಬರೆದ್ರೆ ಖಂಡಿತ ನಿಮ್ಮ ಪತ್ರಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ. ತಪ್ಪದೇ ಬರೀರಿ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಈಗಾಗಲೇ ನೀವು ಚಾಮುಂಡೇಶ್ವರಿ ದೇವಿಯ ಒಂದಷ್ಟು ಮಹತ್ವವನ್ನು ತಿಳಿಸ್ಕೊಟ್ರಿ. ಇನ್ನೊಂದು ವಿಷಯ ಏನು ಅಂತಂದರೆ, ಒಂದು 4-5 ಫ್ಯಾಮಿಲಿ ಕೇಳಿದ್ದಾರೆ, ನಾವು ಟಿ ವಿ ಹತ್ರನೇ ಬಂದು ನಾವು ಡಿಸ್ಕಷನ್ ಇಟ್ಕೋಬೋದಾ ನಮ್ಮ ಪ್ರಾಬ್ಲಮ್ನ ಅಂತ ಕೇಳಿದ್ದಾರೆ. ಧಾರಾಳವಾಗಿ ಬನ್ನಿ, ಆದ್ರೂ ಒಂದು ಪರ್ಮಿಷನ್ ಕೇಳ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೂ ನೀವು ಕೇಳಿ ನೀವು ಹೇಳ್ಬೇಕಮ್ಮ. ಕಾರಣ ಏನು ಅಂತಂದರೆ, ತುಂಬಾ ಕಲಹದಿಂದ ಇರೋ ಅಂಥ ಒಂದು ಫ್ಯಾಮಿಲಿನ ನಾನು ಇವಾಗ ಒಂದು ಸ್ಟೇಜಲ್ಲಿ ಕರ್ಕೊಬಂದುಬಿಟ್ಟಿದ್ದೀನಿ, ಒಂದು 3 ಫ್ಯಾಮಿಲಿನ. ಅದು ಸುಮಾರು ತುಂಬಾ ಒಂದು ಕೋಟೀಶ್ವರನಾಗಿ ಬಾಳಿದಂಥ ಕುಟುಂಬ. ಅದು ಅವರು ದೂರ ಆಗಬಾರ್ದು ಅನ್ನೋದು ನನ್ನ ಆಸೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಭಕ್ತರು ಸಹ. ಹಾಗಾಗಿ ಏನೋ ಒಂದು ವಿಷಯಗಳಿಗೋಸ್ಕರ ಕಲಹ ಬಂದ್ಬಿಟ್ಟಿದೆ, ಅವ್ರು ಬಂದು ಇಲ್ಲಿ ಮಾತಾಡ್ಬೋದಾ, ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದಾ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಒಂದು ಏನಿರುತ್ತೆ ಉತ್ತರ ಅನ್ನೋದು ನನಗೆ ಗೊತ್ತಾಗಬೇಕಮ್ಮ. ಇಲ್ಲ, ಖಂಡಿತ ಅಮ್ಮ, ನೀವು ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಟ್ಟಿದ್ದೀರಾ ಅನ್ನೋದು ನಮಗೂ ಸಹ ಬಹಳ ಮುಖ್ಯವಾಗುತ್ತೆ. ಅದೇ ರೀತಿ ವೀಕ್ಷಕರು ಸಹ ಪ್ರತಿಯೊಂದು ರೀತಿಯಲ್ಲೂ ಯಾವುದೇ ಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯಗಳನ್ನಾಗಿರ್ಬೋದು ಕೆಲವೊಂದು ಬಾರಿ ನಂಬೋದು ಬಹಳ ಕಷ್ಟ. ಖಂಡಿತ. ಯಾಕೆಂದ್ರೆ ಈಗಾಗಲೇ ನೀವು ಬಗೆಹರಿಸಿರುವಂತಹ ಕೆಲವೊಂದಷ್ಟು ಉದಾಹರಣೆ ಇದ್ದಷ್ಟು ಒಳತಾಗುತ್ತೆ. ಖಂಡಿತವಾಗೂ ಅಮ್ಮ, ಅವ್ರು ಬರ್ತಾರೆ ಅಂದ್ರೆ ನಮ್ಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ಖಂಡಿತವಾಗೂ ನಾವು ಸಹ ರೆಡಿ ಮಾಡ್ಕೋತೀವಿ. ಖಂಡಿತವಾಗೂ ಕರ್ಸ್ಕೊಡಿ. ಓಕೆ, ಗುರುವೇ ಶರಣಂ. ನನ್ನ ಹತ್ರ ಕೇಳಿದಂಥವ್ರು, ನೀವು ನೋಡ್ತಾ ಇದ್ರೆ ಲೈವಲ್ಲಿ ನೋಡ್ತಾ ಇದ್ರೇನೂ ಸರಿ, ಸಪೋಸ್ ನೋಡೋಕ್ಕಾಗ್ತಿಲ್ಲ, ಲೇಟಾಗಿ ನೋಡ್ತೀವಿ ಅನ್ನೋರು ಸಹ, ಇಲ್ಲ ಡ್ಯೂಟಿಗೆ ಹೊರಟ್ಬಿಟ್ಟಿದ್ದೀವಿ ಅನ್ನೋರು ಸಹ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಹಾಕಿ, ಖಂಡಿತ ಮೆಸೇಜ್ ಮಾಡಿ, ವಾಯ್ಸ್ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ. ನೆನ್ನೆ ದಿವಸ ನನಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದೆ. ಏನು ಅಂತ ಅಂದರೆ, ಈ ಥರ ನನಗೆ ತುಂಬಾ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ನಾನು ಬಂದು ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ನಾನು ಮಾತಾಡಬೇಕು ಲೈವಲ್ಲಿ, ನೀವಿಬ್ಬರು ಮಾತಾಡ್ತಾ ಇರೋಂಥ ಟೈಮಲ್ಲಿ ಬಂದು ನಾನು ಸೆಂಟ್ರಲ್ ಸೇರ್ಕೊಂಡು ನಾನು ಮಾತಾಡ್ಬೋದಾ ಅಂತ ಕ್ವಶನ್ ಕೇಳಿದ್ದೀರಾ. ಅದೇ ರೀತಿ ಅದಕ್ಕೆ ಪರ್ಮಿಷನ್ ನಾನು ಇನ್ನೂ ಕೇಳಿಲ್ಲ. ಕಾರಣ ಏನು ಅಂತ ಅಂದರೆ, ಇದು ಮುಳುಕ ಫುಲ್ಲು ರಾಘವೇಂದ್ರ ಸ್ವಾಮಿ ಆಧ್ಯಾತ್ಮಿಕ ಪ್ರೋಗ್ರಾಮ್. ಹಾಗಾಗಿ ಇಬ್ಬರು ನಡುವಲ್ಲಿ ಇನ್ನೊಬ್ಬರು ಎಂಟ್ರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಬಂದರೆ ಕೂತ್ಕೊಂಡು ಪಕ್ಕದಲ್ಲಿ ಬೇಕಾದರೆ ಕೂತ್ಕೊಂಡು ಎಲ್ಲ ವಿಷಯ ನೀವು ಶೇರ್ ಮಾಡ್ಕೋಬೇಕು. ನಿಮಗೆ ಬೇಕಾಗಿರೋ ಅಂಥ ವಿಷಯನ ನಾವು ಖಂಡಿತ ತಿಳಿಸ್ಕೊಡ್ತೀವಿ. ಯಾಕೆ ಅಂತ ಅಂದರೆ, ಇಲ್ಲಿ ಕೂತು ನೀವು ಮಾತಾಡೋ ಅಂಥದ್ದಕ್ಕೆ ಪರ್ಮಿಷನ್ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಗುರುವೇ ಶರಣ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನೇರ ಭೇಟಿಗಾಗಿ ಸಂಪರ್ಕಿಸಿ ಇರುವಂತಹ ನಂಬರ್ ಇದೆ. ಆ ನಂಬರ್ಗೆ ನೀವು ಕರೆ ಮಾಡಿದರೆ ಗುರುಮಾತಾ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ 8 ಗಂಟೆಯಿಂದ 9 ಗಂಟೆವರೆಗೂ ಸಹ ಈ ಲೈವ್ ಪ್ರೋಗ್ರಾಮ್ ಇರುತ್ತೆ. ಕರೆ ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬೋದು. ಗುರುಮಾತಾ, ಈಗಾಗಲೇ ನೀವು ತಿಳಿಸ್ಕೊಡ್ತಾ ಇದ್ರಿ, ಅಂದರೆ ನಾವು ಇವಾಗ ರಾಯರ ದರ್ಶನ ಪಡ್ಕೊಳ್ಳೋಕ್ಕೂ ಮುಂಚೆ ಪ್ರತಿ ಬಾರಿಯೂ ಸಹ ಮಾಂಚಲಮ್ಮ ದೇವಿಯ ದರ್ಶನವನ್ನು ಪಡ್ಕೊಳ್ಳೋದು ಅಗತ್ಯ, ತಪ್ಪದೇ ಪಡ್ಕೋಬೇಕು. ಯಾಕೆಂದರೆ ರಾಯರಿಗೂ ಮತ್ತು ಮಾಂಚಲಮ್ಮ ದೇವಿಗೂ ಒಂದು ಬಾಂಧವ್ಯ ಇದೆ ಅನ್ನೋದನ್ನ ಈಗಾಗಲೇ ನೀವು ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಇವತ್ತು ಶುಕ್ರವಾರ ಚಾಮುಂಡಿ ದೇವಿಯ ದರ್ಶನವನ್ನು ನಾವು ಪ್ರತಿ ಬಾರಿನೂ ಪಡ್ಕೊಳ್ತೀವಿ. ಅದಕ್ಕೂ ಮುಂಚೆ ಯಾವ ದೇವಿಯ ದರ್ಶನ ಅಥವಾ ಯಾವ ದೇವರ ದರ್ಶನವನ್ನು ಪಡ್ಕೊಂಡ್ರೆ ಒಳ್ಳೆದಾಗುತ್ತೆ? ಒಳ್ಳೆಯದು ನೋಡಿ, ಇವಾಗ ಮನೆಯಲ್ಲಿ ನಾವು ಎದ್ದ ತಕ್ಷಣ ಏನು ಮಾಡ್ತೀವಿ, ಮಕ್ಕಳು ಪಕ್ಕದಲ್ಲಿ ಇರ್ತಾರೆ, ಇಲ್ಲ ಅಂತಂದರೆ ಗಂಡ ಇರ್ತಾರೆ. ಈ ಥರ ಎದ್ದ ತಕ್ಷಣ ನಮ್ಮ ಕೈನ ನಾವು ಉಜ್ಕೊಂಡು, ನಮ್ಮ ಕೈಯಲ್ಲಿ ಎಲ್ಲ ದೇವಾದೇವತೆಗಳು ನಮ್ಮ ಕೈ ರೇಖೆಲೇ ಇದ್ದಾರೆ ಅನ್ನೋ ಅಂಥದ್ದು ಒಂದಿದೆ. ಅದಕ್ಕೋಸ್ಕರನೇ ಎದ್ದ ತಕ್ಷಣ ಒಬ್ಬೊಬ್ರಿಗೆ ಏನಿರುತ್ತೆ ಮನಸ್ಸಲ್ಲಿ, ನಮ್ಮ ಮಕ್ಕಳು ನೋಡಿದ್ರೇ ನಮಗೆ ರಾಶಿ ಇವತ್ತು ಅನ್ನೋಂಥದ್ದು ಮನಸ್ಸಲ್ಲಿ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಎದ್ದ ತಕ್ಷಣ ಖಂಡಿತ ಮಕ್ಕಳು ಮುಖ ನೋಡೇ ಹೊರಗಡೆ ಬರಬೇಕು. ಅದರಲ್ಲೂ ನಾವು ಎದ್ದಿದ್ದ ತಕ್ಷಣ ಭೂಮಾದೇವಿಲಿ ಒಂದು ಮಂಚದ ಮೇಲೆ ಮಲ್ಕೊಂಡಿದ್ದೀವಿ, ಭೂಮಾದೇವಿಲಿ ಕಾಲಿಡ್ತೀವಿ ಅಂದರೆ, ಹೆಣ್ಮಕ್ಳಾಗಿದ್ದರೆ ಎಡಗಡೆ ಕಾಲಲ್ಲಿ ಹೆಬ್ಬೆರಳನ್ನು ಹೀಗೆ ಮಡಚಿಬಿಟ್ಟು ಊರಿ 1 ಸೆಕೆಂಡ್ ನಿಂತು ಎದ್ದೊಳ್ಬೇಕು. ಹಾಗಾಗಿ ಗಂಡ್ಮಕ್ಳಾಗಿದ್ದರೆ, ಗಂಡ್ಮಕ್ಳು ಯಾರೇ ಆಗಿದ್ರೆ, ಗಂಡಸಾಗಿದ್ರೇನು ಸರಿ, ಗಂಡ್ಮಕ್ಳಾಗಿದ್ರೇನು ಸರಿ, ಚಿಕ್ಕವರಾಗಿದ್ರೇನು ಸರಿ, ಬಲಗಡೆ ಕಾಲು ಹೆಬ್ಬೆರಳನ್ನು ನೆಲದಲ್ಲಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಎದ್ದೊಳ್ಬೇಕು. ಯಾಕೆ ಅಂತಂದರೆ, ಅವತ್ತಿನ ದಿವಸ ಬರೋ ಅಂಥ ಗಂಡ ಅಂತ
ಎಲ್ಲವೂ ನಮ್ಮಿಂದ ದೂರ ಆಗುತ್ತೆ. 108 ಗಂಡಾಂತರ ಇದೆ ನೋಡಿ ಒಂದು ವರ್ಷಕ್ಕೆ, ಒಂದು ದಿನಕ್ಕೆ. ಅದು ಆ ಗಂಡಾಂತರದಿಂದ ನಾವೆಲ್ಲನೂ ತಪ್ಪಿಸ್ಕೊಂಡು ಬರ್ತಾ ಇದ್ರೇ ಮನುಷ್ಯ. ನಾಳೆ ನಾವು ಇರಬೇಕು ಅಂತ ಅಂದರೆ ಅದನ್ನೆಲ್ಲ ನಾವು ಕಾರ್ಯ ಮಾಡ್ಕೋಬೇಕು. ಅದೇ ರೀತಿ ನಮಗೆ ಒಂದೊಂದು ಇಂದನೂ ತಪ್ಪಿಸ್ಕೊಂಡು ಬರ್ತಾ ಇರಬೇಕು ಅಂದರೆ ಖಂಡಿತ ನಮ್ಗೆ ಇಷ್ಟ ದೇವತೆನ ಪ್ರಾರ್ಥನೆ ಆಗಲೇಬೇಕು, ಮನೆ ದೇವರು ಪ್ರಾರ್ಥನೆ ಆಗಲೇಬೇಕು. ಅದೇ ರೀತಿ ಶುಕ್ರವಾರ ಅಂತಂದರೆ ಇವಾಗ ಒಂದೊಂದು ದಿನಕ್ಕೂ ಒಂದೊಂದು ದೇವರಿದೆ, ಒಂದೊಂದು ದೇವ್ರನ್ನ ಒಂದೊಂದು ದಿನವೂ ಪ್ರಾರ್ಥನೆ ಮಾಡ್ಬೋದು. ಅಂದರೆ ನಮ್ಗೆ ಯಾರು ದೇವರು ಮನಸ್ಸಲ್ಲಿ ಆಳವಾಗಿ ಒಂದು ವಿಶೇಷತೆನ ಮಾಡಿಕೊಟ್ಟಿದ್ದಾರೆ, ಒಂದು ನಂಬಿಕೆಯಿಂದ ನಡೆಸ್ಕೊಟ್ಟಿದ್ದಾರೆ, ಇವಾಗ ನಾನು ಆ ದೇವರಿಂದನೇ ನಾನು ಚೆನ್ನಾಗಿದ್ದೀನಿ ಅಂತ ಅನ್ನೋರು ಖಂಡಿತ ಆ ದೇವ್ರನ್ನ ಬಿಡ್ದಿರ ಪ್ರಾರ್ಥನೆ ಮಾಡಿ. ನನಗೆ ನೋಡಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ, ನಾನು ರಾಯರು ಬಂದು ನಿಲ್ತಾರೆ. ಕಾರಣ ಏನು ಅಂದರೆ ರಾಯರಲ್ಲೇ ನಾನು ಐಕ್ಯ ಆಗಬೇಕು, ರಾಯರಲ್ಲೇ ಇರಬೇಕು. ನನ್ನ ಪ್ರಾಣ ಹೋದ್ರೂ ಅವರೇ ಇರಬೇಕು, ಪ್ರಾಣ ಬಂದ್ರೂ ಅವರೇ ಇರಬೇಕು, ಏನು ನಡೆದ್ರೂ ಅವರೇ ಇರಬೇಕು ಅನ್ನೋಂಥದ್ದು ಸ್ಟ್ರಾಂಗ್ ಆಗಿಬಿಟ್ಟಿದೆ ನನ್ನ ಮನಸ್ಸಲ್ಲಿ. ಭಕ್ತಿ ಅನ್ನೋಂಥದ್ದು ನೋಡಿ ಅಷ್ಟು ಸ್ಟ್ರಾಂಗ್ ಆಗಿಬಿಡುತ್ತೆ. ಖಂಡಿತ ಎಲ್ಲರಲ್ಲೂ ಇದ್ದಾರೆ, ಇಲ್ಲ ಅಂತ ಅಲ್ಲ, ಅಷ್ಟು ನಾವು ಸ್ಟ್ರಾಂಗ್ ಆಗಬೇಕು. ಇವತ್ತಿನ ದಿವಸ ಯಾವ ದೇವರಿಂದ ನಾವು ಪಡ್ಕೋಬೇಕೋ ಆ ದೇವರು ಇವತ್ತಿನ ದಿವಸ ನೋಡಿ ಶುಕ್ರವಾರ ಆ ಚಾಮುಂಡೇಶ್ವರಿ ತಾಯಿಗೆ ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಸಾಲಲ್ಲ. ಅದೇ ರೀತಿ ಮಾಂಚಾಲಮ್ಮನವ್ರಿಗೆ ಇವತ್ತಿನ ದಿವಸ ಮಂತ್ರಾಲಯ ಹೋಗೋ ಅಂಥವ್ರು ಮಾಂಚಾಲ ದೇವಿಗೆ ಮಡ್ಲಕ್ಕಿ ಕೊಡಿ. ಅದೇ ರೀತಿ ತಾಯಿನ ದರ್ಶನ ಫಸ್ಟ್ ಮಾಡಿ, ಆಮೇಲೆ ರಾಯರ ದರ್ಶನ, ವಾದೀಂದ್ರ ಸ್ವಾಮಿನ ದರ್ಶನ ಮಾಡಿ. ನೋಡಿ ಇವಾಗ ರಾಘವೇಂದ್ರ ಸ್ವಾಮಿಗೂ ಮಾಂಚಾಲಮ್ಮನವ್ರಿಗೆ ಒಂದು ತಾಯಿ ಮಗನ ಬಂದ. ಅದೇ ರೀತಿ ನೋಡಿ ಒಂದು ತಾಯಿ ಅಲ್ಲಿದ್ದಾರೆ, ಮಗ ಇದ್ದಾರೆ, ಮೊಮ್ಮಗನೂ ಇದ್ದಾರೆ ವಾದೀಂದ್ರ ಸ್ವಾಮಿನೂ ಸಾಧಾರಣ ಇಲ್ಲ. ಬೇಕಾದಷ್ಟು ನಮ್ಮ ರಾಯರನ್ನ ಇಂಚಾಗಿ ವರ್ಣನೆ ಮಾಡಿದ್ದಂಥ ಭಗವಂತ ಅವರು ಮೊಮ್ಮಗ. ಹಾಗಾಗಿ ಅವ್ರಿಗಷ್ಟು ಶಕ್ತಿ ಇದೆ ವಾದೀಂದ್ರ ಸ್ವಾಮಿಗೆ. ಏನು ನೀವು ಕೇಳ್ತಿರೋ ಅದನ್ನು ಕೊಡ್ತಾರೆ, ಅಷ್ಟು ಪವರ್ಫುಲ್ ಇದೆ. ರಾಯರನ್ನ ಎಷ್ಟೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವೋ ಅಷ್ಟೆಲ್ಲ ವಾದೀಂದ್ರರ ಹತ್ರ ಕೊಡು ಅಂತ ಹೇಳ್ಬಿಡ್ತಾರಂತೆ. ಗುರು ಶಿಷ್ಯನಿಗೆ ಹೇಳ್ತಾರಂತೆ, ಅವ್ರು ಕೇಳಿದ್ದನ್ನೆಲ್ಲ ನೀನು ದಾನ ಮಾಡಪ್ಪ, ಅವ್ರಿಗೆ ಎಲ್ಲ ಕೊಟ್ಬಿಡಪ್ಪ ಅಂತ ಹೇಳ್ತಾರಂತೆ. ಆ ಥರ ಆ ತಾಯಿ ನಮ್ಮಮ್ಮನ ದರ್ಶನ ಮಾಡಿ, ಅದೇ ರೀತಿ ಮಂಗಳನ ಮಾಂಚಾಲಮ್ಮನವ್ರಿಗೆ ಇವತ್ತಿನ ದಿವಸ ಹೋಗಿರೋ ಅಂಥವರು ಮಡ್ಲಕ್ಕಿಯಾಗಿ ಆ ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾರಣ ಏನು ಅಂತ ಅಂದರೆ ನೀವು ಅಲ್ಲಿಗೆ ಹೋಗಿರೋ ಅಂಥವ್ರಿಗೆ ಮಡ್ಲಕ್ಕಿ ಕೊಡುವಾಗ ನಮ್ಮ ಮನೇಲಿರೋ ಅಂಥ ಎಂಥದ್ದೇ ಕಷ್ಟ ಆಗಿರಲಿ ಆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಅದೇ ರೀತಿ ಯಾವ ದೇವ್ರನ್ನ ನಾವು ಇದ್ದ ತಕ್ಷಣ ಪ್ರಾರ್ಥನೆ ಮಾಡಬೇಕು ಅಂದರೆ ಮಾಡಬೇಕಾಗಿರೋದು ಮನೆ ದೇವ್ರನ್ನೇ. ಹಾಗಾಗಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳಿ, ಎಲ್ಲನೂ ಒಳ್ಳೆಯದಾಗಲಿ. ಗುರುವೇ ಶರಣಂ. ಗುರುಮಾತಾ ಇನ್ನು ಇವತ್ತು ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಶುಕ್ರವಾರ ಆಗಿರೋದ್ರಿಂದ ದುರ್ಗಾದೇವಿಯ ಆರಾಧನೆ ಆಗಿರ್ಬೋದು, ಚಾಮುಂಡೇಶ್ವರಿ ದೇವಿಯ ಆರಾಧನೆ ಆಗಿರ್ಬೋದು, ಅದೇ ರೀತಿಯಾಗಿ ಎಷ್ಟು ನಿಂಬೆಹಣ್ಣನ್ನು ಹಚ್ಚಬೇಕು, ನಿಂಬೆಹಣ್ಣಿನ ಹಾರ ಎಷ್ಟು ಸಂಖ್ಯೆಯಲ್ಲಿರಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಖಂಡಿತ. ಗುರುವೇ ಶರಣ. ಗುರುಮಾತಾ ಏನೋ ಹೇಳಬೇಕು ಅಂತ. ಹೌದು, ಒಂದು ವಿಷಯ, ಕರ್ಪೂರದಲ್ಲಿ ಕರ್ಪೂರ ನೋಡಿಕೊಂಡು ನಾನು ಉತ್ತರ ಹೇಳೋ ಅಂಥದ್ದು, ಅವ್ರು ಕೇಳೋ ಅಂಥ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಅಂಥದ್ದು. ಅವರು ನೀವು ಟಿ ವಿಲೇ ನಮಗೆ ಮಾಡಿಕೊಡ್ಬೋದಲ್ಲ ಅಂತ ಕೇಳಿದ್ದಾರೆ. ಆದರೆ ಟಿ ವಿ ಮುಖಾಂತರ ನಾವು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಕೂತ್ಕೊಂಡು ಅಗ್ನಿನ ನಾವು ಸ್ಪರ್ಶ ಯಾವುದನ್ನು ನಾವು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ನೀವು ನೋಡಲೇಬೇಕು, ಮಾಡಲೇಬೇಕು, ಕೇಳ್ಕೋಬೇಕು ಅನ್ನೋಂಥವ್ರು ಖಂಡಿತ ನಿಮ್ಮ ಮನೇಲೇ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳಿ. ನಾನ್ ವೆಜ್ ತಿನ್ನೋರಾಗಿದ್ದರೆ ಖಂಡಿತ ನಾನು ಬರಲ್ಲ. ನೀವೆಷ್ಟೇ ಲಕ್ಷ ಹಣ ಕೊಟ್ರೇನು ಅಲ್ಲಿಗೆ ಬಂದು ನಾನು ಮಾಡಿಕೊಡಲ್ಲ. ಅದಕ್ಕೆ ಅಂತ ನೀವು ಯಾವುದಾದ್ರೂ ಒಂದು ಅರೇಂಜ್ ಮಾಡ್ಕೊಳ್ಳಿ, ಅಲ್ಲಿಗೆ ನಾನು ಬರ್ತೀನಿ. ಅದೇ ರೀತಿ ನಾವು ಪ್ಯೂರ್ ವೆಜಿಟೇರಿಯನ್ ಅಂತ ಅನ್ನೋರು ಖಂಡಿತವಾಗ್ಲಿ ನೀವು ಯಾವ ಬೇಕಾದರೂ ಕರೀರಿ, ಅವ್ರು ಎಂಥ ಮಕ್ಕಳೇ ಆಗಿರಲಿ ಖಂಡಿತ ಬರ್ತೀನಿ, ಅದನ್ನು ನಾನು ಮಾಡಿಕೊಡ್ತೀನಿ. ಆದರೆ ಅದಕ್ಕೆಲ್ಲ ಏನು ಹೋಗಿ ಬರೋ ಅಂಥದ್ದಕ್ಕೆಲ್ಲ ಏನೇನೆಲ್ಲ ಖರ್ಚಾಗುತ್ತೋ ಅದನ್ನೆಲ್ಲ ನೀವೇ ಮಾಡಬೇಕು. ಖಂಡಿತ ನಾನು ಮಾಡ್ಕೊಂಡು ನಾನು ಬರೋದಿಲ್ಲ, ಅದನ್ನು ನೀವೇ ಮಾಡಬೇಕು. ಆ ಥರ ಇತ್ತು ಅಂದರೆ ಮಾತ್ರ ಕರೆಸ್ಕೊಳ್ಳಿ, ಬರ್ತೀನಿ. ಈ ಬೋರ್ ಹಾಕಿದ ತಕ್ಷಣ ನೀರು ಸಿಗ್ತಾ ಇಲ್ಲ, ನೀರೆಲ್ಲ ಹೊಟ್ಟೋಗ್ಬಿಟ್ಟಿದ್ದೆ, 5 ವರ್ಷ ಇತ್ತು ಇವಾಗ ಬರ್ತಾ ಇಲ್ಲ ಅಂದರೆ ಅವ್ರು ಆಲ್ರೆಡಿ ಬೇಕಾದಷ್ಟು ಸರಿ ಹೇಳಿದ್ದಾರೆ. ಇದ್ರೂ ಸಹ ನಾನು ಇವಾಗಲೇ ಹೇಳ್ತೀನಿ, ಖಂಡಿತವಾಗ್ಲಿ ಬರೋ ಥರ ನಾನು ಮಾಡಿಕೊಡ್ತೀನಿ. ಆ ಗಂಗೆ ಸಿಕ್ಕಿದ ಮೇಲೆ ಅದಕ್ಕೇನು ಖರ್ಚಾಗುತ್ತೋ ಅದನ್ನು ನೀವು ಕಟ್ಕೊಡ್ಬೇಕು. ಖಂಡಿತವಾಗ್ಲೂ ಎಲ್ಲನೂ ನೋಡಿ, ಒಂದು ಹುಲ್ಕಡ್ಡಿ ತಗೋಬೇಕು ಅಂದ್ರೂ ಸಹ ನಾವು ಹಣ ಕೊಡಲೇಬೇಕು. ಹಾಗಾಗಿ ಗುರು ಕಾಣಿಕೆ ಇಲ್ದಿರ ಯಾವುದೊಂದನ್ನು ಪಡ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ, ಒಂದು ತೀರ್ಥ ತೊಗೊತೀವಿ ಅಂದರೆ 10 ರೂಪಾಯಿ ಉಂಡಿಲ್ಲ ಹಾಕ್ತೀರಾ, ಸಾರಿ ಗುರು ಕಾಣಿಕೆ ಹಾಕ್ತೀರಾ ತಟ್ಟೆಯಲ್ಲಿ, ಆ ಆರತಿನೂ ಸಹ ತಗೋಬಾರ್ದು ಅಂತ ಹೇಳ್ತಾರೆ, ತೀರ್ಥನೇ ತೊಗೋಬಾರ್ದು ಅಂತಾರೆ. ಆವಾಗಲೇ ದೇವರ ಆಶೀರ್ವಾದ ಸಿಗಲ್ಲ ಅಂತ ಹೇಳ್ತಾರೆ. ಅದು ಇನ್ನೊಂದು ದಿವಸ ನಾನು ವಿವರವಾಗಿ ತಿಳ್ಕೊಡ್ತೀನಿ. ಗುರುವೇ ಶರಣಂ.
ಗುರುಮತ ಇನ್ನು ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ ಗುರುಮತ, ಧನ್ಯವಾದ. ಗುರುವೇ ಶರಣ. ವೀಕ್ಷಕರೇ, ಕೇಳಿದ್ರಲ್ವಾ ಯಾವೆಲ್ಲ ರೀತಿಯಲ್ಲಿ ನಾವು ಚಾಮುಂಡೇಶ್ವರಿ ದೇವಿಯನ್ನು ಆರಾಧನೆ ಮಾಡ್ತೀವಿ, ಅದೇ ರೀತಿಯಾಗಿ ದುರ್ಗಾ ದೇವಿಯ ಒಂದಷ್ಟು ಮಹತ್ವದ ಬಗ್ಗೆ ತಿಳಿಸ್ಕೊಟ್ರು. ಇನ್ನು ನಿಂಬೆಹಣ್ಣಿನ ಹಾರ ಆಗಿರ್ಬೋದು, ನಿಂಬೆಹಣ್ಣಿನ ದೀಪ ಆಗಿರ್ಬೋದು, ಇವೆಲ್ಲವನ್ನು ಎಷ್ಟು ಸಂಖ್ಯೆಯಲ್ಲಿ ಹಚ್ಚಿದ್ರೆ ಉತ್ತಮ, ಯಾವ ರೀತಿ ಪ್ರತಿಫಲ ಸಿಗುತ್ತೆ, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರು. ಮತ್ತೆ ನಾಳೆ ಒಂದು ವಿಶೇಷವಾದಂತಹ ವಿಷಯದ ಜೊತೆ ನಾಳೆ 8 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ